ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಯಾವಾಗ ರಾಸಾಯನಿಕವಾಗಿ ಬೆಳೆದಂಥದ್ದು ಸಾವಯವವಾಗಿ ಬೆಳೆದಂಥ ಪದಾರ್ಥಗಳನ್ನು ಭಕ್ಷಿಸ್ತೀವಿ, That means we are eating the residues of the fertilizer, insecticide, fungicide, and weedicide, and also cadmium, arsenic, mercury through the Savai Krishi. They are deposited in the human cells. They destroy the immune cells, and immunity is lost. And then we suffer cancer, diabetes. ಸ್ನೇಹಿತರೆ, ಯಾವಾಗ ನಾವು ಈ ರೀತಿ ರಾಸಾಯನಿಕ ಸಾವಯವದಲ್ಲಿ ಬೆಳೆದಿರುವಂಥ ಆಹಾರ ಪದಾರ್ಥಗಳನ್ನು ಭಕ್ಷಿಸ್ತೀವೋ, ನಾವು ನೇರವಾಗಿ ಭಕ್ಷಿಸ್ತಿರೋದು ಆ ರಾಸಾಯನಿಕ ತತ್ವಗಳನ್ನ ಮತ್ತು ಕ್ಯಾಡ್ಮಿಯಮ್ಮು, ಆರ್ಸೆನಿಕ್ಕು, ಲೆಡ್ಡು, ಈ ಥರ ಘನ ಖನಿಜಗಳನ್ನ ನಾವು ನೇರವಾಗಿ ಆಸ್ವಾದಿಸ್ತಾ ಇದ್ದೀವಿ, ತಿಂತಾ ಇದ್ದೀವಿ. ಇವು ಒಳಗಡೆ ಹೋಗಿ ನಮ್ಮ ಜೀವಕೋಶಗಳನ್ನ ನಾಶ ಮಾಡ್ತವೆ. ಆಗ ಇದನ್ನು ತಿಂದಂಥವ್ರಿಗೆ ಅತಿ ಹೆಚ್ಚು ಕ್ಯಾನ್ಸರು, ಡಯಾಬಿಟಿಕ್ಕು, ಇತರೆ ಬರ್ತದೆ. When this immunity become activate, we do not suffer by cancer, diabetes, heart attack. ಯಾವಾಗ ನಾವು ರೋಗ ನಿರೋಧಕ ಶಕ್ತಿಯನ್ನು ಮತ್ತೆ ಪೂರ್ಣ ಮಾಡ್ತೀವಿ, ಜೀವ ಕೊಡ್ತೀವಿ, ಆ ಸಮಯದಲ್ಲಿ ಈ ಯಾವುದು ರೋಗಗಳು ನಮ್ಮ ಹತ್ರ ಸುಳಿಯಲ್ಲ. And to activate the immune cells, ಇವನ್ನ ನಾವು ಮತ್ತೆ we have to eat poison free, poison free. ನಾವು ಇವನ್ನ ಮತ್ತೆ ಮರುಪೂರ್ಣ ಮಾಡಬೇಕು ಮತ್ತು ಮರುಬಳಕೆ ಮಾಡಬೇಕು, ಜೀವಂತ ಕೊಡಬೇಕು ಅಂತ ಅಂದಾಗ ನಾವು ರಾಸಾಯನಿಕ ಮುಕ್ತ, ವಿಷಮುಕ್ತವಾದ ಆಹಾರವನ್ನು ಪಾಯ್ಸನ್ ಫ್ರೀ ಆಲ್ಕಲೈನ್, ನಾವು ಕ್ಷಾರಯುಕ್ತ ಆಲ್ಕಲೈನ್ ಆಹಾರವನ್ನ ನಾಟ್ ಆಸಿಡಿಕ್, ಆಲ್ಕಲೈನ್, ಆಲ್ಕಧರ್ಮಿ, ಆಮ್ಲೀಯ ಅಲ್ಲ ಕ್ಷಾರೀಯ ಆಹಾರವನ್ನು ಸೇವಿಸಬೇಕು. gluten free, gluten hazardous in wheat, it is existed. ಗ್ಲೂಟೆನ್ ಮುಕ್ತ, ಇದು ಗೋಧಿಯಲ್ಲಿ ಅತಿ ಹೆಚ್ಚಿರುತ್ತೆ ಗ್ಲೂಟೆನ್ ಅನ್ನೋದು, ಅದು ಮುಕ್ತ. Fiber saturated, ನಾರಿನಾಂಶ ಪರಿಪೂರ್ಣವಾಗಿರುವಂಥ ಆಹಾರ. Fiber saturated, more than 8 to 16% fiber existed in millets. 8 to 16% fiber. ಸುಮಾರು 8ರಿಂದ 16% ನಾರಿನಾಂಶ ನಮ್ಮ ಸಿರಿಧಾನ್ಯಗಳು ಅದರೊಳಗೆ ಇದಾವೆ. Nutritious and medicinal food. Nutritious, medicinal, ಪೌಷ್ಟಿಕ, vegetarian food. ಶಾಕಾಹಾರಿ, ಮಾಂಸಾಹಾರಿ नहीं, ಶಾಕಾಹಾರಿ. ಪೌಷ್ಟಿಕ, ಔಷಧೀಯ ಗುಣವುಳ್ಳ ಸಸ್ಯಾಹಾರಿ ಆಹಾರ ನಾವು ಸೇವಿಸಬೇಕು. ಸಸ್ಯಾಹಾರಿ that are activate the immunity. ಅವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತವೆ. ಕಾಯಭಂಗ ರಕ್ತಿ ಉಸ್ಕೋ, ಅವು ಈಗ ನಾವೇನು ಇವನ್ನೆಲ್ಲ ತಿಂದು ಹಾಳು ಮಾಡ್ಕೊಂಡಿದ್ದೀವಿ ರಾಸಾಯನಿಕ ಸಾವಯವದಿಂದ, ಅದನ್ನು ಮತ್ತೆ ಅವು ಮರುಜೀವ ಕೊಟ್ಟು ಅವನ್ನ ಕೆಲಸದಲ್ಲಿ ತೊಡಗಿಸ್ತವೆ. But when we eat chemically grown, organic grown, poisonous food, ultimately our immune system is weak and we are suffering by diseases. Every day we eat the medicine. Nobody is medicine free now in the world. That is the reason weak immunity. Vita.
weak immunity, kamzor. ಹಾಂ, ನಾವು ಯಾವಾಗ ಈ ರಾಸಾಯನಿಕ ಯುಕ್ತ, ವಿಷಯುಕ್ತ ಮತ್ತು ಸಾವಯವ ಪದಾರ್ಥವನ್ನು ತಿಂತಾ ಇದ್ದೀವಿ, ನಾವು ನಮ್ಮ 5 ಥರವಾದ ಜೀವಕೋಶಗಳನ್ನು ಸಾಯಿಸಿ ಅಲ್ಲಿರುವಂಥ ರೋಗ ನಿರೋಧಕ ಶಕ್ತಿಯನ್ನು ಹಾಳು ಮಾಡ್ತಾ ಇರೋದ್ರಿಂದ ನಮಗೆ ಈ ರೋಗಗಳೆಲ್ಲ ನಮ್ಮ ಮೇಲೆ ದಾಳಿ ಮಾಡಿ ನಮ್ಮನ್ನು ಮತ್ತೆ ಅತಿ ಹೆಚ್ಚು ದುರ್ಬಲರನ್ನಾಗಿ ಮಾಡಿ ಇಡೀ ವಿಶ್ವದಲ್ಲಿ ಇವತ್ತು ರೋಗ ಮುಕ್ತರಾಗಿರೋರನ್ನೇ ನಾವು ಕಾಣೋದು ತುಂಬ ಕಡಿಮೆ ಆಗಿದೆ. The people should commit to suffer by the diseases so that they will purchase medicine throughout the life, and money from India will go to the producer companies outside India. That is a Philippine conspiracy. And when you eat poisonous food from chemically grown, organic grown, that means it is a Philippine concept to introduce chemical farming and organic farming in India. This purpose also. ನಿಮಗೆ ರಾಸಾಯನಿಕ ಕೊಟ್ಟು ವಿಷಯುಕ್ತವಾದ ಆಹಾರವನ್ನು ಸೇವಿಸೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೋ, ನೀವು ಇದನ್ನು ತಿಂದಾಗ ನೀವು ಊಟಕ್ಕಿಂತ ಹೆಚ್ಚು ನೀವು ಔಷಧಿಯನ್ನು ಇವತ್ತು ಸೇವಿಸ್ತಾ ಇದ್ದೀರಿ. ಈ ರೀತಿ ಮಾಡೋದ್ರಿಂದ ಈ ಔಷಧಿ ತಯಾರಿಕಾ ಕಂಪ್ನಿಗಳ ಮುಖಾಂತರ ಏನಾಗ್ತಿದೆ ಅಂದರೆ, ಈ ಹೊರದೇಶದ ಔಷಧಿ ತಯಾರಕ ಕಂಪ್ನಿಗಳಿಗೆ ನಮ್ಮ ಹಣವೆಲ್ಲ ಅಲ್ಲಿಗೆ ಹೋಗ್ತಾ ಇದೆ. ಈ ರೀತಿ ನಮ್ಮ ಹಣವನ್ನೆಲ್ಲ ಲೂಟಿ ಮಾಡೋಕ್ಕೆ ಇದು ಒಂದು ದೊಡ್ಡ ಷಡ್ಯಂತ್ರ. If you want to survive, it is very essential to ban the chemical farming and to ban the Savai Krishi, Mahesh ji. Yeah. ಸ್ನೇಹಿತರೆ, ನೀವು ರೋಗಕ್ಕೆ ಬದ್ಧರಾಗ್ದಾನೆ, ಅದಕ್ಕೆ ಬರ್ಕೊಡ್ದಾನೆ ಯಾವುದೋ ಹೊತ್ತನ್ನು ನೀವು ರೋಗಮುಕ್ತರಾಗಿರಬೇಕು ಅಂತ ಅಂದಾಗ ನೀವು ದಯವಿಟ್ಟು ರಾಸಾಯನಿಕ ಮುಕ್ತವಾಗಿ ನಾನು ಕೃಷಿ ಮಾಡ್ತೀನಿ ಮತ್ತು ಸಾವಯವ ಮುಕ್ತವಾದ ಕೃಷಿಯನ್ನು ಮಾಡ್ತೀನಿ ಅಂತ ನೀವು ಇವತ್ತೇ ಪ್ರತಿಜ್ಞೆ ಮಾಡಬೇಕು. Write down.